ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತದ ಷೇರುಪೇಟೆಯಲ್ಲಿ ಇದೀಗ ಭಾರಿ ಸಂಚಲನ ಸೃಷ್ಟಿಯಾಗಿದೆ. ಕೇವಲ 2 ಕೋಟಿ ರೂಪಾಯಿ ಹೂಡಿಕೆ ಮಾಡಿದವರಿಗೆ ಈಗ ಬರೋಬ್ಬರಿ 5,000 ಕೋಟಿ ರೂಪಾಯಿಗಳ ಬಂಪರ್ ಲಾಭ ಸಿಗ್ತಾ ಇದೆ. ಕೇವಲ 50 ಪೈಸೆ 80 ಪೈಸೆ ಕೊಟ್ಟು ಷೇರು ಖರೀದಿಸಿದವರು ಈಗ ಒಂದೇ ಏಟಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯರಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಭಾರತದ ಷೇರುಪೇಟೆಯ ಇತಿಹಾಸದಲ್ಲೇ ಅತಿ ದೊಡ್ಡ ಮೆಗಾ IPO ಈಗ ಮಾರುಕಟ್ಟೆಗೆ ಅಪ್ಪಳಿಸಲು ಸಿದ್ಧವಾಗಿದೆ. ಹಾಗಾದ್ರೆ 2 ಕೋಟಿಯನ್ನ 5,000 ಕೋಟಿ ಮಾಡಿದ ಆ ಮ್ಯಾಜಿಕ್ ಕಂಪನಿ ಯಾವುದು? ಕೇವಲ 80 ಪೈಸೆಗೆ ಷೇರು ಖರೀದಿಸಿ ಈಗ ಸಾವಿರಾರು ಕೋಟಿ ಲಾಭ ಮಾಡಿಕೊಳ್ತಾ ಇರೋರು ಯಾರು? ಡಿಮಾರ್ಟ್ ಮಾಲೀಕ ರಾಧಾಕಿಶನ್ ದಮಾನಿ ಸೇರಿದಂತೆ ಷೇರುಪೇಟೆಯ ದಿಗ್ಗಜರಿಗೆ ಹೊಡೆದಿರುವ ಜಾಕ್ಪಾಟ್ ಎಂಥದ್ದು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೇವಲ 2 ಕೋಟಿ ಬಂಡವಾಳ, ಈಗ 5,000 ಕೋಟಿ ಲಾಭ. ಸ್ನೇಹಿತರೆ, ಭಾರತದ ಅತಿದೊಡ್ಡ ಸ್ಟಾಕ್ ಎಕ್ಸ್ಚೇಂಜ್ ಆಗಿರುವ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ NSE ಈಗ ತನ್ನ IPO ತರೋದಕ್ಕೆ ಸೆಬಿಗೆ ಅಧಿಕೃತವಾಗಿ ಅರ್ಜಿ ಸಲ್ಲಿಸಿದೆ. ಈ ಅರ್ಜಿ ಸಲ್ಲಿಕೆ ಆಗ್ತಾ ಇದ್ದಂತೆ ಹಲವು ಅಚ್ಚರಿಯ ಹಾಗೂ ಆಘಾತಕಾರಿ ರಹಸ್ಯಗಳು ಹೊರಬಿದ್ದಿವೆ. SBI ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಲವು ವರ್ಷಗಳ ಹಿಂದೆ ಈ NSEಯಲ್ಲಿ ಕೇವಲ 1.98 ಕೋಟಿ ರೂಪಾಯಿ ಹೂಡಿಕೆ ಮಾಡಿತ್ತು. ಅಂದ್ರೆ ಒಂದು ಶೇರಿಗೆ SBI ಕೊಟ್ಟಿದ್ದ ಹಣ ಕೇವಲ 80 ಪೈಸೆ. ಆದ್ರೆ ಈಗ ಅನ್ಲಿಸ್ಟೆಡ್ ಮಾರುಕಟ್ಟೆಯಲ್ಲಿ ಈ ಷೇರಿನ ಬೆಲೆ ಬರೋಬ್ಬರಿ 2,000 ರೂಪಾಯಿ ಆಸುಪಾಸಿನಲ್ಲಿದೆ. IPO ಕೂಡ ಇದೇ ರೇಟ್ಗೆ ಬಂದ್ರೆ SBI ತಾನು ಹೂಡಿಕೆ ಮಾಡಿದ್ದ 2 ಕೋಟಿ ರೂಪಾಯಿಗೆ ಬದಲಾಗಿ ಬರೋಬ್ಬರಿ 4,950 ಕೋಟಿ ರೂಪಾಯಿಗಳನ್ನ ಜೇಬಿಗಿಳಿಸಿಕೊಳ್ಳಲಿದೆ. ಸರ್ಕಾರಿ ಬ್ಯಾಂಕ್ಗಳು ಮತ್ತು ವಿಮಾ ಕಂಪನಿಗಳಿಗೆ ಜಾಕ್ಪಾಟ್. ಸ್ನೇಹಿತರೆ, ಈ ಲಾಭ ಕೇವಲ SBIಗೆ ಮಾತ್ರ ಸೀಮಿತ ಆಗಿಲ್ಲ. ಷೇರುಪೇಟೆಯ ಆರಂಭಿಕ ದಿನಗಳಲ್ಲಿ NSE ಬೆನ್ನಿಗೆ ನಿಂತಿದ್ದ ಹಲವು ಸರ್ಕಾರಿ ಸಂಸ್ಥೆಗಳಿಗೆ ಈಗ ಲಾಟರಿ ಹೊಡೆದಿದೆ. ಬ್ಯಾಂಕ್ ಆಫ್ ಬರೋಡಾ ಕೇವಲ 54 ಪೈಸೆಯಂತೆ 59 ಲಕ್ಷ ರೂಪಾಯಿ ಹೂಡಿಕೆ ಮಾಡಿತ್ತು. ಈಗ ಅದು 2,197 ಕೋಟಿ ರೂಪಾಯಿ ಲಾಭ ಪಡೆಯಲಿದೆ. ಇನ್ನು ವಿಮಾ ಕಂಪನಿಗಳಾದ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಮತ್ತು ನ್ಯಾಷನಲ್ ಇನ್ಶೂರೆನ್ಸ್ ತಲಾ ಕೇವಲ 32 ಪೈಸೆಗೆ ಷೇರು ಖರೀದಿಸಿದ್ವು. ಈಗ ಇವುಗಳು ಕ್ರಮವಾಗಿ 2,100 ಕೋಟಿ ಮತ್ತು 1,200 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವನ್ನ ಎನ್ಕ್ಯಾಶ್ ಮಾಡಿಕೊಳ್ಳಲಿದೆ. ರಾಧಾಕಿಶನ್ ದಮಾನಿ ಸೇರಿದಂತೆ ಬಿಗ್ ಬುಲ್ಸ್ಗೆ ಸುಗ್ಗಿ. ಸ್ನೇಹಿತರೆ, ಈ IPO ಕೇವಲ ಬ್ಯಾಂಕ್ಗಳಿಗೆ ಮಾತ್ರ ಅಲ್ಲ, ಷೇರುಪೇಟೆಯ ದಿಗ್ಗಜ ಹೂಡಿಕೆದಾರರಿಗೂ ಚಿನ್ನದ ಮೊಟ್ಟೆ ಇಡುವ ಕೋಳಿಯಾಗಿದೆ. ಡಿಮಾರ್ಟ್ ಸಂಸ್ಥಾಪಕ ರಾಧಾಕಿಶನ್ ದಮಾನಿ ಅವರು NSEಯಲ್ಲಿ 1.58% ಷೇರು ಹೊಂದಿದ್ದು, ಇದರ ಇಂದಿನ ಮೌಲ್ಯ ಬರೋಬ್ಬರಿ 7,817 ಕೋಟಿ ರೂಪಾಯಿಗಳು. ಹೀರೋ ಗ್ರೂಪ್ನ ಸುನಿಲ್ ಕಾಂತ್ ಮುಂಜಾಲ್ ಅವರ ಷೇರು ಮೌಲ್ಯ 2,040 ಕೋಟಿ ರೂಪಾಯಿ. ಇನ್ಫೋಸಿಸ್ ಸಹ ಸಂಸ್ಥಾಪಕ N ಗೋಪಾಲಕೃಷ್ಣನ್ ಅವರ ಷೇರು ಮೌಲ್ಯ 1,886 ಕೋಟಿ ರೂಪಾಯಿಗಳಷ್ಟಿದೆ. ಇನ್ನು ವಿಶೇಷ ಅಂದ್ರೆ ಈ NSEಯಲ್ಲಿ ಅತಿ ಹೆಚ್ಚು ಅಂದ್ರೆ 10.7% ಷೇರುಗಳನ್ನ LIC ಹೊಂದಿದೆ. ಇವುಗಳ ಮೌಲ್ಯ ಎಷ್ಟು ಗೊತ್ತಾ? ಬರೋಬ್ಬರಿ 50,000 ಕೋಟಿ ರೂಪಾಯಿ. ಆದ್ರೆ ಈ IPOದಲ್ಲಿ LIC ತನ್ನ ಷೇರುಗಳನ್ನ ಮಾರಾಟ ಮಾಡ್ತಿಲ್ಲ. 30,000 ಕೋಟಿಯ ಬೃಹತ್ IPO. 10 ವರ್ಷಗಳ ಹಿಂದಿನ ಆ ರಹಸ್ಯ ಏನು? ಸ್ನೇಹಿತರೆ, NSE ತರ್ತಾ ಇರುವ ಈ IPO ಸಂಪೂರ್ಣವಾಗಿ ಆಫರ್ ಫಾರ್ ಸೇಲ್ ಆಗಿದೆ. ಅಂದ್ರೆ ಇಲ್ಲಿ ಕಂಪನಿಗೆ ಹೊಸ ಫಂಡ್ ಬರೋದಿಲ್ಲ, ಬದಲಾಗಿ ಹಳೆಯ ಹೂಡಿಕೆದಾರರು ತಮ್ಮ ಷೇರನ್ನು ಮಾರಿ ಲಾಭ ಮಾಡಿಕೊಳ್ತಾರೆ. ಈ IPO ಗಾತ್ರ ಸುಮಾರು 30,000 ಕೋಟಿ ರೂಪಾಯಿ ಇರಲಿದೆ ಅಂತ ಅಂದಾಜಿಸಲಾಗಿದೆ. ಇದು ಹುಂಡೈ ಮೋಟಾರ್ಸ್ IPO ನಂತರದ ಅತಿದೊಡ್ಡ IPO ಆಗಲಿದೆ. ಇದನ್ನ ನಿರ್ವಹಿಸಲು ಬರೋಬ್ಬರಿ 20 ಮರ್ಚೆಂಟ್ ಬ್ಯಾಂಕರ್ಗಳನ್ನ ನೇಮಿಸಲಾಗಿದೆ. ಇದೆಲ್ಲ ಸರಿ, ಈ NSE IPOಗಾಗಿ ಹೂಡಿಕೆದಾರರು ಕಳೆದ 10 ವರ್ಷಗಳಿಂದ ಯಾಕೆ ಕಾಯ್ಬೇಕಾಯ್ತು ಗೊತ್ತಾ? 2016ರಲ್ಲೇ IPO ಬರಬೇಕಿತ್ತು. ಆದರೆ ಕೊಲೊಕೇಶನ್ ಸ್ಕ್ಯಾಮ್ ಎಂಬ ಭಾರಿ ದೊಡ್ಡ ಹಗರಣದಲ್ಲಿ NSE ಸಿಲುಕಿಕೊಂಡಿತ್ತು. ಕೆಲ ಬ್ರೋಕರ್ಗಳಿಗೆ ಮೊದಲೇ ಮಾಹಿತಿ ಸಿಗುವಂತೆ ಮಾಡಿದ ಆರೋಪ ಇದಾಗಿತ್ತು. ಇದೀಗ ಸೆಬಿಗೆ ಬರೋಬ್ಬರಿ 1,387 ಕೋಟಿ ರೂಪಾಯಿ ದಂಡ ಕಟ್ಟಿ ಎಲ್ಲ ಕೇಸ್ಗಳಿಂದ NSE ಕ್ಲಿಯರ್ ಆಗಿದೆ. ಇದಾದ ನಂತರವೇ ಈಗ ಈ ಬೃಹತ್ IPO ಮೂಲಕ NSE ಷೇರು ಮಾರುಕಟ್ಟೆಗೆ ಎಂಟ್ರಿ ಕೊಡ್ತಾ ಇದೆ. BSE ಮತ್ತು MCX ನಂತರ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗ್ತಾ ಇರುವ 3ನೇ ಎಕ್ಸ್ಚೇಂಜ್ ಇದಾಗಲಿದೆ. ಒಟ್ಟಿನಲ್ಲಿ ಸ್ನೇಹಿತರೆ,
ತಾಳ್ಮೆಯಿಂದ ಹೂಡಿಕೆ ಮಾಡಿದ್ರೆ ಷೇರುಪೇಟೆಯಲ್ಲಿ ಎಂಥ ಅದ್ಭುತ ರಿಟರ್ನ್ ಸಿಗುತ್ತೆ ಅನ್ನೋದಕ್ಕೆ SBI LIC ಮಾಡಿರುವ ಈ ಹೂಡಿಕೆಯೇ ಬೆಸ್ಟ್ ಎಕ್ಸಾಂಪಲ್. ಈ ಬಗ್ಗೆ ನೀವೇನು ಹೇಳ್ತೀರಿ? 80 ಪೈಸೆಗೆ ಖರೀದಿಸಿದ ಷೇರು ಈಗ 2,000 ರೂಪಾಯಿ ಆಗಿರೋದು ನಿಮಗೆ ಆಶ್ಚರ್ಯ ತಂದಿದ್ಯಾ? IPO ಓಪನ್ ಆದಾಗ ನೀವು NSE ಷೇರಿನಲ್ಲಿ ಹೂಡಿಕೆ ಮಾಡ್ತೀರಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ವಾಟ್ಸ್ಆ್ಯಪ್, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಬಿಸ್ನೆಸ್, ಆರ್ಥಿಕತೆ ಮತ್ತು ಷೇರುಪೇಟೆಯ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.